तन्नो साई प्रचोदयात्। ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಯ ಭಕ್ತರು ಶ್ರೀ ಗುರು ರಾಘವೇಂದ್ರರನ್ನು ಪೂಜಿಸಿದರೆ, ಶಾಯಿ ಭಕ್ತರು ಶಾಯಿಬಾಬರನ್ನು ಪೂಜಿಸುತ್ತಾರೆ ಮತ್ತು ಶಾಯಿಬಾಬರ ಮಂತ್ರಗಳನ್ನು ಪಠಿಸುತ್ತಾರೆ. ಗುರುವಾರ ಶಾಯಿಬಾಬರ ಯಾವ ಮಂತ್ರಗಳನ್ನು ಪಠಿಸಬೇಕು? ಶಾಯಿಬಾಬರ ಈ 12 ಮಂತ್ರಗಳಲ್ಲಿ ಅಡಗಿದೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಅದು ಹೇಗೆ ಅಂದುಕೊಂಡಿದ್ದೀರಾ? ಬಾಬಾ ಹೇಳುತ್ತಿದ್ದರು, ನೀವು ನನ್ನ ಕಡೆ 1 ಹೆಜ್ಜೆ ಇಟ್ಟರೆ ನಾನು ನಿಮ್ಮ ಕಡೆ 10 ಹೆಜ್ಜೆ ಇಡುತ್ತೇನೆ. ಈ ಮಾತಿನ ಹಿಂದಿನ ಶಕ್ತಿ ನಿಮಗೆ ತಿಳಿದಿದೆಯೇ? ಗುರುವಾರದಂದು ಈ 12 ಮಂತ್ರಗಳನ್ನು ತಪ್ಪದೆ ಪಠಿಸಿ. ನಿಮ್ಮ ಇಷ್ಟಾರ್ಥಗಳು ಹೇಗೆ ಈಡೇರುತ್ತವೆ ನೋಡಿ. ಯಾರೂ ಇಲ್ಲದವರಿಗೆ ಶಿರಡಿಯ ಸಾಯಿನಾಥನಿದ್ದಾನೆ. ಈ ವಿಡಿಯೋ ನಿಮ್ಮ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಶಿರಡಿಯ ಸಾಯಿಬಾಬಾ ಈ ಹೆಸರು ಕೇಳಿದೊಡನೆ ಭಕ್ತರ ಮನದಲ್ಲಿ ಭಕ್ತಿ ಮತ್ತು ಶಾಂತಿಯ ಅಲೆ ಏಳುತ್ತದೆ. ಅವರು ಎಲ್ಲಿಂದ ಹುಟ್ಟಿದರು, ಎಲ್ಲಿಂದ ಬಂದರು, ಇದು ಇಂದಿಗೂ ಯಾರಿಗೂ ತಿಳಿಯದ ರಹಸ್ಯ. ಆದರೆ ಅವರ ಪವಾಡಗಳು ಮಾತ್ರ ಜಗತ್ತಿನಾದ್ಯಂತ ಪ್ರಸಿದ್ಧ. ಶಾಯಿಬಾಬರವರು ಯಾವಾಗಲೂ ಹೇಳುತ್ತಿದ್ದರು, ಸಬ್ಕಾ ಮಾಲಿಕ್ ಏಕ್, ಅಂದರೆ ಎಲ್ಲರಿಗೂ ಒಬ್ಬನೇ ದೇವರು ಮತ್ತು ಮಾನವೀಯತೆಯೇ ದೊಡ್ಡ ಧರ್ಮ ಎಂದು. ಶಾಯಿಬಾಬರವರನ್ನು ಅತ್ಯಂತ ಕರುಣಾಮಯಿ ಎಂದು ಪರಿಗಣಿಸಲಾಗಿದೆ. ಭಕ್ತರು ಸಂಕಷ್ಟದಲ್ಲಿದ್ದಾಗ ಶಾಯಿ ಎಂದು ಕರೆದರೆ ಸಾಕು, ಅವರು ತಕ್ಷಣ ಓಗೊಡುತ್ತಾರೆ ಎಂಬ ನಂಬಿಕೆ ಇದೆ. ಶಾಯಿಬಾಬರವರ ಉಪವಾಸವನ್ನು 9 ಗುರುವಾರದವರೆಗೆ ಪ್ರಾಮಾಣಿಕ ಹೃದಯದಿಂದ ಆಚರಿಸಿದರೆ ಭಕ್ತನ ಎಲ್ಲ ಆಸೆಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಇಂದು ನಾವು ಶಾಯಿಬಾಬರ ಹೆಸರಿನ 12 ಅದ್ಭುತ ಮಂತ್ರಗಳ ಬಗ್ಗೆ ಮತ್ತು ಅವುಗಳನ್ನು ಹೇಗೆ ಪಠಿಸಬೇಕು ಎಂಬುದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮಂತ್ರ 1. ಓಂ ಸಾಯಿರಾಮ್. ಇದು ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಮಂತ್ರ. ರಾಮ ಮತ್ತು ಶಾಯಿ ಇಬ್ಬರು ಒಂದೇ ಎಂಬ ಭಾವ ಈ ಮಂತ್ರದಲ್ಲಿದೆ. ಇದನ್ನು ಪಠಿಸುವುದರಿಂದ ಮನಸ್ಸಿನ ಗೊಂದಲಗಳು ದೂರವಾಗಿ ಏಕಾಗ್ರತೆ ಸಿದ್ಧಿಸುತ್ತದೆ. ಮಂತ್ರ 2. ಓಂ ಶಾಯಿ ದೇವಾಯ ನಮಃ. ಬಾಬಾರನ್ನು ದೈವ ಸ್ವರೂಪಿಯಾಗಿ ಆರಾಧಿಸುವ ಮಂತ್ರ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಮಂತ್ರ 3. ಓಂ ಶಾಯಿ ಗುರುದೇವಾಯ ನಮಃ. ಜೀವನದಲ್ಲಿ ದಾರಿ ಕಾಣದಿದ್ದಾಗ ಬಾಬಾರನ್ನು ಸದ್ಗುರುವಾಗಿ ನೆನೆಯಲು ಈ ಮಂತ್ರ ಬಳಸಿ. ಇದು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಮಂತ್ರ 4. ಓಂ ಶಿರಡಿ ದೇವಾಯ ನಮಃ. ಶಿರಡಿಯ ಪವಿತ್ರ ಮಣ್ಣಿನ ಶಕ್ತಿಯನ್ನು ಈ ಮಂತ್ರ ಪ್ರತಿನಿಧಿಸುತ್ತದೆ. ಶಿರಡಿಗೆ ಹೋಗಲು ಸಾಧ್ಯವಾಗದವರು ಈ ಮಂತ್ರ ಪಠಿಸಿದರೆ ಸಾಕು. ಮಂತ್ರ 5. ಓಂ ಸಮಾಧಿ ದೇವಾಯ ನಮಃ. ಬಾಬಾ 1918ರಲ್ಲಿ ಸಮಾಧಿಯಾದರು. ಇಂದಿಗೂ ಅವರು ಸಜೀವವಾಗಿ ಭಕ್ತರ ಕಷ್ಟ ಕೇಳುತ್ತಾರೆ ಎಂಬುದಕ್ಕೆ ಈ ಮಂತ್ರ ಸಾಕ್ಷಿ.
ಮಂತ್ರ 6. ಓಂ ಸರ್ವದೇವಾಯ ರೂಪಾಯ ನಮಃ. ಬಾಬಾ ಒಬ್ಬರೇ ಅಲ್ಲ, ಅವರು ಶಿವ, ವಿಷ್ಣು, ದತ್ತಾತ್ರೇಯ ಹೀಗೆ ಎಲ್ಲ ದೈವಗಳ ಸಂಗಮ. ಭೇದ ಭಾವ ಮರೆತು ಪ್ರಾರ್ಥಿಸಲು ಈ ಮಂತ್ರ ಸಹಕಾರಿಯಾಗಿದೆ. ಮಂತ್ರ 7. ಶಾಯಿ ಗಾಯತ್ರಿ ಮಂತ್ರ. ಓಂ ಶಿರಡಿವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಶಾಯಿ ಪ್ರಚೋದಯಾತ್. ಇದು ಬುದ್ಧಿವಂತಿಕೆಯನ್ನು ನೀಡುವ ಮಂತ್ರ. ವಿದ್ಯಾರ್ಥಿಗಳು ಇದನ್ನು ಪಠಿಸುವುದು ಅತ್ಯುತ್ತಮ. ಮಂತ್ರ 8. ಓಂ ಅಜರ ಅಮರಾಯ ನಮಃ. ಅಜೇಯರಾದ ಬಾಬಾರನ್ನು ಸ್ಮರಿಸುವ ಮೂಲಕ ನಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿಕೊಳ್ಳಬಹುದು. ಮಂತ್ರ 9. ಓಂ ಮಾಲಿಕಾಯ ನಮಃ. ಜಗತ್ತಿನ ಮಾಲೀಕನಿಗೆ ಶರಣಾಗುವ ಮಂತ್ರ. ಅಹಂಕಾರವನ್ನು ಅಳಿಸಿ ಶಾಂತಿ ನೀಡುತ್ತದೆ ಈ ಮಂತ್ರ. ಮಂತ್ರ 10. ಓಂ ಶಾಯಿ ಕೃಪಾ ದೃಷ್ಟಿ ಧೀಮಹಿ. ಕರುಣಾಪೂರ್ಣ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ಎಂತಹ ದೊಡ್ಡ ಕಷ್ಟವೂ ಮಂಜಿನಂತೆ ಕರಗುತ್ತದೆ ಎಂಬುದಾಗಿದೆ. ಮಂತ್ರ 11. ಓಂ ಜ್ಞಾನ ವೈರಾಗ್ಯದಾಯ ನಮಃ. ನಮಗೆ ಸನ್ಮತಿ ಮತ್ತು ಜೀವನದ ಬಗ್ಗೆ ಸ್ಪಷ್ಟತೆ ನೀಡುವಂತೆ ಬಾಬಾರನ್ನು ಬೇಡುವ ಮಂತ್ರವಿದು. ಮಂತ್ರ 12. ಓಂ ಶಾಯಿ ಪ್ರಸನ್ನಾಯ ನಮಃ. ಬಾಬಾರನ್ನು ಸಂತುಷ್ಟಗೊಳಿಸಲು ಪಠಿಸುವ ಅಂತಿಮ ಮಂತ್ರ. ಭಕ್ತಿಯಿಂದ ಇದನ್ನು ಹೇಳಿದರೆ ಬಾಬಾ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ. 9 ಗುರುವಾರದ ವ್ರತ ಮತ್ತು ಮಂತ್ರ ಪಠಣದ ವಿಧಾನ. ಕೇವಲ ಮಂತ್ರ ಹೇಳಿದರೆ ಸಾಲದು, ಅದರೊಂದಿಗೆ ಶ್ರದ್ಧೆ ಇರಬೇಕು. ಗುರುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ ಪೂಜೆಯ ಸಮಯದಲ್ಲಿ ಶಾಯಿ ಬಾಬಾರ ಫೋಟೋ ಮುಂದೆ ಹಳದಿ ವಸ್ತ್ರ ಧರಿಸಿ ಶಾಯಿ ಬಾಬಾರ ಫೋಟೋ ಮುಂದೆ ದೀಪ ಹಚ್ಚಿ ಕನಿಷ್ಠ 108 ಬಾರಿ ನಿಮ್ಮಿಷ್ಟದ ಮಂತ್ರ ಪಠಿಸಿ. ಬಾಬಾ ಕೇಳುವುದು ಇವೆರಡನ್ನೇ. ಭಕ್ತಿ ಮತ್ತು ತಾಳ್ಮೆ ಇದ್ದರೆ ಮಾತ್ರ ಫಲ ಸಿಗುತ್ತದೆ. ಶಾಯಿ ಬಾಬಾ ಭಕ್ತರ ನಡುವೆ ಇರುತ್ತಾರೆ. ನೀವು ಈ ಮಂತ್ರಗಳನ್ನು ಪಠಿಸುವಾಗ ಕಣ್ಣು ಮುಚ್ಚಿ ಬಾಬಾರನ್ನು ನೆನೆಯಿರಿ. ನಿಮ್ಮ ಕಣ್ಣೀರು ಸುರಿಸುವ ದಿನಗಳು ಮುಗಿದಿವೆ, ಸುಖದ ದಿನಗಳು ಆರಂಭವಾಗಲಿವೆ. ಮರೆಯಬೇಡಿ, ಶ್ರದ್ಧೆ ಇಡಿ, ತಾಳ್ಮೆಯಿಂದಿರಿ. ಶಾಯಿ ಬಾಬಾರ ಈ ಮೇಲಿನ 12 ಮಂತ್ರಗಳನ್ನು ಪಠಿಸುವುದರಿಂದ ಅವರು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ದೂರವಾಗಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಶಾಯಿ ಬಾಬಾರ ಈ ಎಲ್ಲ 12 ಮಂತ್ರಗಳು ಅತ್ಯದ್ಭುತ ಮಂತ್ರಗಳಾಗಿವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಮತ್ತು ಶಾಯಿ ಕೃಪೆ ಎಲ್ಲರಿಗೂ ಸಿಗುವಂತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಪ್ರಚೋದಯಾತ್. ಓಂ ಶಿರಡಿವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ
प्रचोदयात्।